ನಮಸ್ತೆ. ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದು ಒಂದೇ ಹಾದಿ ಬರ್ದಿರೋದು ಪದಚಿಹ್ನ ಅವರು. ಬನ್ನಿ ಒಂದು ಬ್ಯೂಟಿಫುಲ್ ಚಾಪ್ಟರ್ನ ಓದೋಣ. ಬೇಲಿಯೊಳಗಿನ ಬದುಕು. ಬೇಲಿಯೊಳಗಿನ ಬದುಕು, ಒಂದು ಬೌಂಡ್ರಿ ಒಳಗಡೆ ಲೈಫ್ ಲೀಡ್ ಮಾಡೋದು ಅಂತ. ಓಕೆ, ಇದು ಒಂದು ಕತೆ ಮೂಲಕ ಹೇಳಿದ್ದಾರೆ. ಒಂದು ಹದ್ದು ತನ್ನ ಕಾಡಲ್ಲಿ ತುಂಬ ಸಂತೋಷವಾಗಿ ಹಾರಾಡ್ಕೊಂಡು ಬೇಕಾಗಿದ್ದೆಲ್ಲ ತಿನ್ಕೊಂಡು ಮಜ್ಜಾ ಮಾಡ್ಕೊಂಡಿತ್ತಂತೆ. ಒಂದಿನ ಹೊರಗಡೆ ಯಾವುದೋ ಇದ್ದಿದ್ ಒಂದು ಕೋತಿ ಆ ಕಾಡಿಗೆ ಬಂತಂತೆ. ಹದ್ದು ಜೊತೆ ಮಾತಾಡ್ತಾ ಮಾತಾಡ್ತಾ ಹೊರಗಿನ ಪ್ರಪಂಚ ಹೇಗಿದೆ ಅಂತ ಹೇಳಕ್ಕೆ ಶುರು ಮಾಡ್ತಂತೆ. ಹದ್ದುಗೆ ಇಲ್ಲೇ ನೆಮ್ಮದಿ ಅನ್ಕೊಂಡಿದ್ದೆ, ಹೊರಗಡೆ ಒಂದು ಪ್ರಪಂಚ ಎಷ್ಟು ಸುಂದರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಇವನು, ಸೊ ನಾನು ಹೊರಗಡೆ ಹೋಗಿ ನೋಡ್ಬೇಕಲ್ಲ ಅಂತ ಅನ್ನಿಸ್ತಂತೆ. ಹೋಗ್ಬಿಟ್ಟು ಮಲ್ಕೊಂತಂತೆ. ರಾತ್ರಿ ಎಲ್ಲ ನಿದ್ದೆ ಇಲ್ವಂತೆ. ಇನ್ನೂ ತಿಳ್ಕೊಬೇಕು ಅಂತ ಮತ್ತೆ ನಾಳೆ ಬೆಳಗ್ಗೆ ಬಂದು ಕೋತಿ ಹತ್ರ ಕುತ್ಕೊಂಡು ಇನ್ನೂ ಹೊರಗಡೆ ಪ್ರಪಂಚ ಹೇಗಿದೆ ಅಂತ ವಿವರಿಸು ಅಂತ ಹೇಳ್ತಂತೆ. ಆಗ ಕೋತಿ ಹೇಳ್ತಾ ಅಲ್ಲಿ ಎಷ್ಟು ಕಾಟ ಇದೆ, ಎಷ್ಟು ಜನ ಕಲ್ಲಲ್ಲಿ ಓಡಿದ್ರು, ಏನೆಲ್ಲ ಪ್ರಾಬ್ಲಮ್ ಮಾಡಿದ್ರು, ಅದಕ್ಕೆ ನಾನು ಓಡ್ ಬಂದೆ ಅಂತ ಹೇಳ್ತಂತೆ. ಅವಾಗ ಹದ್ದುಗೆ ಅಪ್ಪ ಕಾಡೇ ನೆಮ್ಮದಿಯಾಗಿದೆ, ಹೊರಗಡೆ ಪ್ರಪಂಚ ಸವಾಸನೆ ಬೇಡ ಅಂತ ಅನ್ಸ್ಬಿಟ್ಟು ಕಾಡಲ್ಲೇ ಇತ್ತಂತೆ. ಮತ್ತೆ ಒಂದು ಯೋಚನೆ ಬಂತಂತೆ, ಹೌದು ನಾನು ಕಾಡಲ್ಲಿ ನೆಮ್ಮದಿಯಾಗಿದ್ದೀನಿ, ಆದ್ರೆ ಕಾಡನ್ನ ಹೊರತು ಇನ್ನೊಂದು ಪ್ರಪಂಚ ಇದೆ ಅಂತ ನೋಡಿದ್ರೆ ಇನ್ನೊಂದು ಸ್ವಲ್ಪ ನಾನು ಏನೋ ತಿಳ್ಕೊಬೋದು, ಏನೋ ಕಲ್ತ್ಕೋಬೋದು, ಇನ್ನೊಂದು ಸ್ವಲ್ಪ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನನ್ನ ಬದುಕನ್ನ, ಯಾಕೆ ಹೊರಗಡೆ ಹೋಗಬಾರ್ದು ಅಂತ ಯೋಚನೆ ಬಂತಂತೆ. ಇದೇ ಥರ ನಮ್ಮ ಮನಸ್ಸಲ್ಲೂ ಕೂಡ ಒಂದು ಕಂಫರ್ಟ್ ಝೋನ್ ಅನ್ನೋ ಒಂದು ಬೌಂಡ್ರಿ ಒಳಗಡೆ ನಾವಿರ್ತೀವಿ. ಯಾಕೆ ಬೇಕು ಹೋಗೋದು ಅಂತ. ಅದಕ್ಕೇನು ಹೇಳ್ತಾರೆ ಅಂದರೆ, ಕೆಲವೊಮ್ಮೆ ನಾವು ನಮ್ಮ ಮನಸ್ಸೊಳಗಡೆ ಒಂದು ಬೇಲಿಯನ್ನು ಹಾಕ್ಕೊಂಡು ಅದರೊಳಗಡೆ ಹಾಯಾಗಿರ್ತೀವಿ. ನಾವೇ ರಾಜ, ನಾವೇ ರಾಣಿ, ನಾವೇ ಸೈನಿಕರು, ಪ್ರಶ್ನೆ ಕೇಳೋ ಅರ್ಜುನನೂ ನಾವೇ, ಉತ್ತರ ಹೇಳೋ ಕೃಷ್ಣನೂ ನಾವೇ. ಅದೇ ನಮ್ಮ ಕುರುಕ್ಷೇತ್ರ. ಸರಳವಾಗಿ ಹೇಳಬೇಕು ಅಂತ ಅಂದರೆ ಕಂಫರ್ಟ್ ಝೋನ್. ಇಲ್ಲಿ ಎಲ್ಲ ತಪ್ಪುಗಳಿಗೂ ನಾವೇ ಕಾರಣ, ಖುಷಿಗೂ ನಾವೇ ಕಾರಣ. ಹೀಗಾಗಿ ಯಾಕೆ ಈ ಕಂಫರ್ಟ್ ಝೋನ್ ದಾಟಿ ಹೊರಗೆ ಹೋಗಬೇಕು ಅನ್ನೋ ಪ್ರಶ್ನೆ ಕಾಡೋದು ಸಹಜ. ಇನ್ ಕೇಸ್ ಏನಾದರೂ ದಾಟಿ ಹೋಗುವಂತಹ ಸಂದರ್ಭ, ಅನಿಶ್ಚಿತತೆ ಬಂದ್ಬಿಟ್ರೆ ಲೈಫಲ್ಲಿ ಏನು ಮಾಡ್ತೀರಾ? ನಾವು ಕಂಫರ್ಟ್ ಝೋನ್ ಕ್ರಾಸ್ ಮಾಡಲೇಬೇಕಾಗತ್ತೆ. ಸೊ ಯಾಕಂದರೆ ಕಂಫರ್ಟ್ ಝೋನ್ಗೆ ಮಿತಿ ಇಲ್ಲ ಅಂತ ಈಗ ಆಲ್ರೆಡಿ ನಾವು ನೋಡಿದ್ದೀವಿ, ನಾವು ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು ಅಂತ. ಸೊ ದಿನಾ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋರಿಗೆ ಸಡನ್ನಾಗಿ ಅವತ್ತು ಬಿಸಿನೀರಿಲ್ಲ, ತಣ್ಣೀರಲ್ಲೇ ಸ್ನಾನ ಮಾಡಬೇಕು ಅಂದ ತಕ್ಷಣ ಕಷ್ಟ ಆಗ್ಬೋದು. ಅದರಲ್ಲೂ ಬಿಸಿ ನೀರು ಲಭ್ಯವಿರುವಾಗ, ಬಿಸಿನೀರು ಸಿಗತ್ತೆ ಅಂತ ಗೊತ್ತಿದ್ದು ತಣ್ಣೀರಲ್ಲಿ ಮಾಡ್ಕೋಬೇಕು ಅಂದಾಗ ಮನಸ್ಸು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅದೇ ಬಿಸಿನೀರು ಇಲ್ಲದೇ ಇದ್ದಾಗ ಅನಿವಾರ್ಯವಾಗಿ ತಣ್ಣೀರು ಸ್ನಾನ ಮಾಡ್ತೀವಿ. ಬಿಸಿನೀರಲ್ಲಿ ಸ್ನಾನನೇ ಮಾಡಲ್ಲ ಅನ್ನೋರು ದೇವಸ್ಥಾನಗಳಿಗೆ ಹೋದಾಗ ತಣ್ಣೀರಲ್ಲಿ ಮುಳುಗಲೇಬೇಕು ಅಂತ ಬಂದಾಗ ಮುಳುಗ್ತೀವಿ. ಅನಿವಾರ್ಯತೆ ಅದೇ ಕಂಫರ್ಟ್ ಝೋನ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ. ನಮ್ಮ ಹೊಸ ಕಂಫರ್ಟ್ ಝೋನ್ನ ಸೃಷ್ಟಿ ಮಾಡ್ಕೊಬೇಕು. ಕಂಫರ್ಟ್ ಝೋನ್ ಬಿಟ್ಟು ಹೋಗಿ ಅಂತ ಅಲ್ಲ, ಇನ್ನೊಂದು ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಅಂದರೆ ಯಾವ ಕೆಲಸ ಮಾಡ್ತೀವಿ ಅದಕ್ಕೆ ಎಕ್ಸ್ಪ್ಯಾಂಡ್ ಮಾಡ್ತಾ ಅಲ್ಲಲ್ಲೇ ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಇಲ್ಲೇನಂತ ಅಂದರೆ, ತಯಾರಿಲ್ಲದಿದ್ರು, ಅಂದರೆ ಹದ್ದುಗೆ ತಯಾರಿಲ್ಲ ಅಂದ್ರೂ ಕೂಡ ಹೊರಗಿನ ಪ್ರಪಂಚ ಹೇಗಿರ್ಬೋದು ಅಂತ ತಿಳ್ಕೊಳ್ಳೋಂತಹ ಕನಸು ಹುಟ್ಟುತ್ತಲ್ವಾ, ಅದು ಇಂಪಾರ್ಟೆಂಟ್. ಈಗ ಹೊರಗಿನ ಪ್ರಪಂಚ ಹೇಗಿರ್ಬೋದು ಅಂತ ತಲೆಯಲ್ಲಿ ಯೋಚನೆ ಮಾಡಿಕೊಂಡು ತನ್ನ ಕಾಡಲ್ಲೂ ಈಗ ಅದು ನೆಮ್ಮದಿಯಾಗಿಲ್ಲ, ಇನ್ನೇನೋ ಇದೆ ಅಂತ ಯೋಚನೆ ಮಾಡ್ತಾ ಇದೆ ಈಗ ತಲೆಯಲ್ಲಿ, ಅಂದರೆ ಈಗ ಕಾಡಲ್ಲೂ ನೆಮ್ಮದಿಯಾಗಿರಲ್ಲ ಹದ್ದು. ಅದೇ ಥರ ನಾವೂ ಹೊರಗಡೆ ಇರೋ ಪ್ರಪಂಚ ಚೆನ್ನಾಗಿದೆ, ಹೆಂಗೆಲ್ಲ ಬದುಕಬೇಕು ಅಂತ ಗೊತ್ತಿದ್ರೂ ಆ ಥರ ಬದುಕಲಿಲ್ಲ ಅಂದರೆ ನಾವು ಕೂಡ ನೆಮ್ಮದಿಯಾಗಿ ಇರಲ್ಲ ಹದ್ದು ಥರ. ಹಾಗಾಗಿ ನಾವು ತಾನಾಗಿಯೇ ಹೊಂದಿಕೊಳ್ಳುವಂತಹ ಸನ್ನಿವೇಶಗಳು ಎದುರಾಗ್ಬೋದು. ಅದಕ್ಕೆ ಸ್ವಯಂ ಇಚ್ಛೆಯಿಂದ ಕಂಫರ್ಟ್ ಝೋನ್ನ ನಾವು ಇನ್ನಷ್ಟು ದೊಡ್ಡದು ಮಾಡ್ಕೊಬೇಕು. ಹಾಗೆ ಎಲ್ಲವನ್ನು ಎದುರಿಸುವಂತಹ ಧೈರ್ಯ ಇಟ್ಕೊಳ್ಳೋದು ಮುಖ್ಯ ಆಗತ್ತೆ. ಇನ್ನು ಕೊನೆಯದಾಗಿ ಕಂಫರ್ಟ್ ಝೋನಿಂದ ಹೊರಗೆ ಹೋಗದೆಯೇ ಇರಬಹುದು, ಆದರೆ ಆಗ ಹೊರಗೆ ಹೋಗದಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನೋ ಪಶ್ಚಾತ್ತಾಪ ಇರಬಾರ್ದು. ಕಂಫರ್ಟ್ ಝೋನ್ ಹಾಗೂ ನೆಮ್ಮದಿಯನ್ನು ಅನೇಕರು ಗೊಂದಲ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಕೆಲವರು ಕಂಫರ್ಟ್ ಝೋನಲ್ಲಿ ಇದ್ರೆ ಮಾತ್ರ ನೆಮ್ಮದಿ ಅನ್ಕೊಳ್ತಾರೆ. ನೆಮ್ಮದಿ ಮತ್ತು ಕಂಫರ್ಟ್ ಝೋನು ಒಂದೇ ಅಲ್ಲ. ಕಂಫರ್ಟ್ ಝೋನಲ್ಲಿ ಇದ್ರೂ ನೆಮ್ಮದಿಯಾಗಿ ಇಲ್ಲದೆ ಇರೋರು ತುಂಬ ಜನ ಇದ್ದಾರೆ. ಸೊ ಕಂಫರ್ಟ್ ಝೋನ್ ಇಲ್ಲದೆ ಲೈಫಲ್ಲಿ ರಿಸ್ಕ್ ತಗೊಂಡಿರೋರು ನೆಮ್ಮದಿಯಾಗಿರೋರು ತುಂಬ ಜನ ಇದ್ದಾರೆ. ಸೊ ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಇದಕ್ಕೊಂದು ನಾನು ಹೇಳ್ತೀನಿ, ತುಂಬ ಜನ ಅವರಾಯ್ತು, ಅವ್ರ ಲೈಫ್ ಆಯಿತು, ಮನೆ ಆಯಿತು, ಅದಾಯಿತು ಇದಾಯಿತು ಅಂದ್ಕೊಂಡಿರ್ತಾರೆ, ನೆಮ್ಮದಿನೇ ಇರಲ್ಲ. ನನಗೆ ಎಷ್ಟೋ ಕಾಲ್ಸ್ ಬರ್ತಾವಲ್ಲ, ಇವಾಗಿಲ್ಲ ಬಿಡಿ, ಇವಾಗ ಕಾಲ್ಸ್ ಇಲ್ಲ, ಇವಾಗ ಯಾವುದೂ ಅಟೆಂಡ್ ಮಾಡ್ತಿಲ್ಲ, 1 to 1 ಇಲ್ಲ. ಬಟ್ ನನ್ನ ರಿಲೇಟಿವ್ಸ್ ಕೆಲವನ್ನೆಲ್ಲ ಭೇಟಿ ಆದಾಗ ನೆಮ್ಮದಿ ಇಲ್ಲ ಅಂತ ಹೇಳ್ತಿರ್ತಾರೆ. ನಾರ್ಮಲ್ ಲೈಫ್ ಮಾಡೋಕ್ಕೆ ಕಂಫರ್ಟ್ ಝೋನಲ್ಲಿ ಇತ್ಕೊಂಡೇ ನೆಮ್ಮದಿ ಇಲ್ಲ. ಇವತ್ತು ನನಗೆ ಹೇಳ್ತಿರ್ತಾರೆ,
ಅಷ್ಟೆಲ್ಲ ರಿಸ್ಕ್ ಯಾಕೆ ತೊಗೊತೀಯ ನೀನು? ಯಾಕಂದರೆ ನಾನು ಮುಂಚೆ ಎಲ್ಲ ಕೆಲವೊಂದು ದೊಡ್ಡ ದೊಡ್ಡ ಬಿಸ್ನೆಸ್ಗಳಿಗೆಲ್ಲ ಕೈ ಹಾಕಿದಾಗ ಎಷ್ಟೊಂದು ರಿಸ್ಕ್ ಯಾಕೆ ತೊಗೊತೀಯ, ಅಷ್ಟೊಂದು ರಿಸ್ಕ್ ಯಾಕೆ ತೊಗೊತೀಯ ಅಂತ. ಬಟ್ ನಾನು ನೆಮ್ಮದಿಯಾಗೇ ಇದ್ದೀನಿ. ಅಂದರೆ ಅದರಲ್ಲಿ ಏನೋ ಸೋತೆ ಕಲಿತೆ ಅಂದರೂ ಕೂಡ ನೆಮ್ಮದಿಯಾಗಿರೋದು. ರಿಸ್ಕ್ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಲ್ಲ, ಅದೆಲ್ಲ ನಮ್ಮ ತಲೆಯಲ್ಲಿರೋದು. ನೆಮ್ಮದಿ ಅನ್ನೋದು ಕಂಪ್ಲೀಟ್ಲಿ ನಮ್ಮ ಒಳಗಡೆ ಇದ್ದೇ ಇರುತ್ತೆ, ಅದು ಸ್ಥಿರವಾಗೇ ಇರುತ್ತೆ. ಕಂಫರ್ಟ್ ಝೋನಲ್ಲಿ ಇದ್ದ ತಕ್ಷಣ ನಾನು ಹಾಯಾಗಿರ್ಬೋದು ಅನ್ನೋದು ನಮ್ಮ ಭ್ರಮೆ. ಸೊ ಆ ಥರ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಕೆಲವರೆಲ್ಲ ರಿಸ್ಕಲ್ಲಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಈಗ ನೋಡಿ ಕೆಲವು ಹೀರೋಗಳು, ಅಂದರೆ ಎಲ್ಲ ಅಂತ ಹೇಳಲ್ಲ, ಈಗ ಹಗಲು ರಾತ್ರಿ ಬಿಸಿಲು ಮಣ್ಣು ತಣ್ಣೀರು ಬಿಸಿನೀರು ಫೈಟು ಧೂಳು ಎಲ್ಲದರಲ್ಲೂ 3 ತಿಂಗಳು 4 ತಿಂಗಳು ಎಷ್ಟು ರಿಸ್ಕ್ ತಗೊಂಡು ಹೊರಗಡೆ ಜನಗಳ ಮುಂದೆ ಮುಖ ತೋರ್ಸೋಕ್ಕಾಗದೆ, ಅಂದರೆ ಇದು ನೆಗೆಟಿವ್ ಆಗಲ್ಲ, ಎಲ್ಲೇ ಹೋದರೂ ಅವ್ರಿಗೆ ಫ್ರೀಡಮ್ ಇಲ್ಲದೆ ಬಚ್ಚಿಕೊಂಡು ಓಡಾಡಬೇಕು, ಮಾಸ್ಕ್ ಹಾಕೊಂಡು ಓಡಾಡಬೇಕು, ಸ್ಪೆಕ್ಸ್ ಹಾಕೊಂಡು ಓಡಾಡಬೇಕು. ಸೊ ಅಷ್ಟೆಲ್ಲ ಒಂದು ರಿಸ್ಕಲ್ಲಿ ಇದ್ಕೊಂಡು ಇಷ್ಟೆಲ್ಲ ನನಗೆ ರಿಸ್ಕ್ ಇದೆಯಪ್ಪ ಅಂತ ಕಂಫರ್ಟ್ ಝೋನಲ್ಲೇ ಇದ್ಬಿಡೋಣ ಅಂತ ಅವ್ರೇನಾದರೂ 4 ಗೋಡೆ ಮಧ್ಯ ಒಂದು ಕೆಲಸ ಮಾಡ್ಕೊಂಡು ಇದ್ದಿದ್ದರೆ ಇವತ್ತು ಯಶು, ಡಾಕ್ಟರ್ ರಾಜ್ಕುಮಾರ್ ಸರ್ರು, ವಿಷ್ಣುವರ್ಧನ್ ಸರ್ರು, ಸುದೀಪ್ ಸರ್ ಇವರೆಲ್ಲ ಪರಿಚಯ ಆಗ್ತಿದ್ರಾ? ಚಿತ್ರರಂಗಕ್ಕೆ ಹೆಸರು ತರ್ತಾ ಇದ್ರಾ? ಬರೀ ಚಿತ್ರರಂಗ ಮಾತ್ರ ಅಲ್ಲ, ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರರು ಅದನ್ನೇ ಮಾಡಿರೋದು. ಎಷ್ಟೋ ಜನ ಟ್ಯಾಲೆಂಟ್ ಇರೋರು ಹೊರಗಡೆ ಬಂದಿರೋದಕ್ಕೇನೆ ಅದು ಸಮಾಜಕ್ಕೆ ಉಪಯೋಗ ಆಗಿರೋದು. ನನಗೊಂದು ದೀಪ ಹಚ್ಕೊಂಡು ಕುತ್ಕೊಂಡ್ರೆ ಸಾಕು ಅಂತ ಕುತ್ಕೊಂಡಿದ್ದಿದ್ರೆ ಲೈಟ್ ಬರ್ತಿರ್ಲಿಲ್ಲ, ನಮಗೂ ಬೆಳಕು ಸಿಗ್ತಿರ್ಲಿಲ್ಲ. ಸೊ ಕಂಫರ್ಟ್ ಝೋನ್ ಅನ್ನೋದು ನೆಮ್ಮದಿ ಅಲ್ಲ. ಕಂಫರ್ಟ್ ಝೋನಲ್ಲಿದ್ದರೆ ನೆಮ್ಮದಿಯಾಗಿರ್ತೀವಿ ಅನ್ನೋದು ನಮ್ಮ ಭ್ರಮೆ. ನೆಮ್ಮದಿ ಅನ್ನೋದು ನೀವು ಕಂಫರ್ಟ್ ಝೋನಲ್ಲಿದ್ದರೂ ಇಲ್ಲದೆ ಇದ್ದರೂ ರಿಸ್ಕಲ್ಲಿದ್ದರೂ ಅದು ನಿಮ್ಮ ಒಳಗಡೆ ಇರುವಂಥದ್ದು. ಇವಿಷ್ಟು ಪಾಲಿಸಿದ್ರೆ ನಮ್ಮದೇ ಒಂದು ದಾರಿಯಲ್ಲಿ ಸಾಕ್ತೀವಿ ಅಂತ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದ್ರ ಬದಲು ನೆಮ್ಮದಿ ಎನ್ನುವುದನ್ನು ಹೊರಗೆ ಎಲ್ಲೆಲ್ಲೋ ಹುಡ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ಅದು ಹೊರಗಡೆ ಸಿಗೋದೂ ಇಲ್ಲ, ಅಥವಾ ಸಿಗಕ್ಕಾಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಅದು ಕೂಡ ಈ ಗಾಳಿಯ ಹಾಗೆ ಎಲ್ಲ ಕಡೆ ಇದೆ. ಸರಿಯಾಗಿ ಉಸಿರಾಡಬೇಕಾಗಿರುವುದು ಮಾತ್ರ ನಮ್ಮ ಕರ್ತವ್ಯ. ನೆಮ್ಮದಿ ಅನ್ನೋದು ಎಲ್ಲ ಕಡೆ ಇದೆ, ಬಟ್ ಅದನ್ನು ತಗೊಳ್ಳೋದು ನಮ್ಮ ಕರ್ತವ್ಯ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ. ಬೇಲಿಯೊಳಗೆ ಬೌಂಡ್ರಿ ಒಳಗಡೆ ಕೂತ್ಕೊಂಡು ಬೌಂಡ್ರಿ ಬಿಟ್ಟು ಹೊರಗಡೆ ಯೋಚನೆ ಮಾಡೋದೇ ನಮಗೊಂದು ಟೆನ್ಷನ್ನು ಅಂದರೆ ಬೌಂಡ್ರಿ ಒಳಗಡೆ ಕೂತ್ಕೊಂಡು ಏನು ಪ್ರಯೋಜನ? ಕಂಫರ್ಟ್ ಝೋನಲ್ಲಿ ಇತ್ಕೊಂಡು ನಾವು ಯೋಚನೆ, ಅದು ಕಾಡಲ್ಲಿ ಕಾಡು ಚೆನ್ನಾಗಿದ್ಯಪ್ಪ ಅಂತ ಗೊತ್ತಿದ್ರು ಹೊರಗಡೆ ಪ್ರಪಂಚ ಕೋತಿ ಏನೋ ಹೇಳ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಸೊ ಏನು ಪ್ರಯೋಜನ? ಅಲ್ಲೂ ಅದು ನೆಮ್ಮದಿಯಾಗಿಲ್ಲ. ಸೊ ನೆಮ್ಮದಿ ಅಂದರೆ ನಿಮ್ಮದೇ ಈ ನೆಮ್ಮದಿ. ಸೊ ಖುಷಿಯಾಗಿರೋಕೆ ಈ ಸಿಂಪಲ್ ಹಾದಿ ಇದು. ಸೊ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತೇನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಲರ್ನಿಂಗ್ ನಾವು ಕಲಿತಾ ಇದ್ದೀವಿ, ಒಂದು ಒಳ್ಳೆ ಪಾಠ ಕಲಿತಾ ಇದ್ದೀವಿ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಭಾವನೆಗಳಿಗಂದ್ರೆ ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದರೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲರೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.